ರಾಮದುರ್ಗ ಪಟ್ಟಣದಲ್ಲಿ ಚರಂಡಿ ಅವ್ಯವಸ್ಥೆ. ಸ್ವತಃ ಸ್ವಚ್ಛತೆ ಮಾಡಿದ ಪುರಸಭೆ ಸದಸ್ಯ ಹುಸೇನ್ ಐನಾಪುರ್. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ 15ನೇ ವಾರ್ಡ್ನಲ್ಲಿ ಚರಂಡಿ ಬ್ಲಾಕ್ ಆಗಿರುವ ಪರಿಣಾಮ ಕಳೆದ 1 ತಿಂಗಳಿನಿಂದ ಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದು ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸ್ಥಳೀಯರ ಮಾಹಿತಿ ಪ್ರಕಾರ ಮರಬ್ ಅವರ ಮನೆಯ ಹಿಂಭಾಗದಿಂದ ಪತ್ತಾರ್ ಮನೆಯವರೆಗೆ ಚರಂಡಿ ನೀರು ನಿರಂತರವಾಗಿ ಹರಿಯುತ್ತಿದೆ. ಕೆಲವರು ಇದನ್ನು ಕುಡಿಯುವ ನೀರಿನ ಸೋರಿಕೆ ಎಂದು ಭಾವಿಸುತ್ತಿದ್ದರೂ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರೆ ಚರಂಡಿ ಬ್ಲಾಕ್ ಆಗಿರುವುದರಿಂದಲೇ ಈ ಸಮಸ್ಯೆ ಉಂಟಾಗಿರುವುದು ಸ್ಪಷ್ಟವಾಗುತ್ತದೆ. ಈ ರಸ್ತೆಯಲ್ಲಿ ಸಾರ್ವಜನಿಕರು, ಶಾಲಾ ಮಕ್ಕಳು, ವಯೋವೃದ್ಧರು ಹಾಗೂ ವಾಹನ ಸವಾರರು ಪ್ರತಿದಿನ ಸಂಚರಿಸುತ್ತಿದ್ದು ಜಾರಿ ಬಿದ್ದು ಗಾಯಗೊಂಡ ಘಟನೆಗಳು ನಡೆದಿವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪುರಸಭೆ ಸಿಬ್ಬಂದಿ ಸ್ವಚ್ಛತಾ ಕಾರ್ಯಕ್ಕೆ ಬರುತ್ತಿದ್ದರೂ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತಿಲ್ಲ ಎಂದು ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುರಸಭೆ ಸದಸ್ಯ ಹುಸೇನ್ ಐನಾಪುರ್ ಅವರು ಸ್ವತಃ ಸ್ವಚ್ಛತೆ ಮಾಡಿ ಸಾರ್ವಜನಿಕರಿಗೆ ಅನುವು ಮಾಡಿದರು. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪುರಸಭೆ ತಕ್ಷಣ ಕ್ರಮ ಕೈಗೊಂಡು ಚರಂಡಿಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಸಾರ್ವಜನಿಕರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಪುರಸಭೆ ಸದಸ್ಯ ಹುಸೇನ್ ಐನಾಪುರ್ ಹಾಗೂ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬ್ಲಾಕ್ ಆಗಿ ಎಲ್ಲ ಪರ್ಕುಟಿ ಇದು ರಮೇಶ್ ಜಾತಿಯವ್ರ ಮನೆ ಅಂತಾರೆ, ಅಂಬಾಬಾಯಿ ಗುಡಿ ಎಲ್ಲ ಪೂರ ಪ್ಯೂರ್ ಕಿಟ್ ಅಂತಾವೆ. ಇದು ದಯವಿಟ್ಟು ಹುಡುಗರಲ್ಲಿ ಮಾಡೋರಲ್ಲಿ ಸ್ವತಃ ನಾನು ಖುದ್ದು ಇದು ಮಾಡಿ ಗಟಾರ್ ನೀರು ಸರ್. ಆದರೂ ಇದು ಹೋಗಾಕ ಮಕ್ಕಳಿಗೆ ಬರಾಕ ಈ ಪರಿಸ್ಥಿತಿ ಐತಿ. ದಯವಿಟ್ಟು ಮುನ್ಸಿಪಾಲ್ಟಿಯವರು ಸ್ವಲ್ಪ ಎಲ್ಲ ವಾರ್ಡ್ಗಳಲ್ಲಿ ಈ ಥರ ಆಗಲ್ದಂಗೆ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಈಗ ಎಲ್ಲ ಇಲ್ಕಂದ್ರೆ ಎಲ್ಲ ಥರ ಕಿಟ್ಸ್ ಎಲ್ಲ ಇಲ್ಲ ಸಲ್ಕಿ ಗುಡ್ಲಿ ತರ್ತೀನಿ ನೀರು ಹೋಗ್ತದೆ. ಯಾಕಂದರೆ ಸಾವಿನ ಮಟ್ಟ ಹೋಗ್ತದೆ. ಆದಷ್ಟು ಇಲ್ಲೇ ಸ್ವಲ್ಪ ಅನುಕೂಲ ಮಾಡಿದರೆ ನೀರು ಹೋಗೋಂಗೆ ಮಾಡ್ತೀನಿ ಸರ್. ನೋಡೋಣ ದಯವಿಟ್ಟು ಆಗ್ತದೆ.